ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರುತಿ ಸುಜುಕಿ ಲಾಂಚ್ ಮಾಡಿರೋ ಹ್ಯಾಚ್ಬ್ಯಾಕ್ ಆಲ್ಟೋ K10 ಅಲ್ಲಿ ಟಾಪ್ ಎಂಡ್ ಮಾಡೆಲ್ ಆಗಿರೋ VXi ಪ್ಲಸ್ ಆಪ್ಷನಲ್ ವೇರಿಯಂಟಲ್ಲಿ ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೆ ಆನ್ ರೋಡ್ ಪ್ರೈಸ್ ಎಷ್ಟಿದೆ, EMI ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮಾರುತಿ ಸುಜುಕಿ ಆಲ್ಟೋ K10 998cc ಇರೋ ಪೆಟ್ರೋಲ್ ಇಂಜಿನ್ VXi ಆಪ್ಷನಲ್ ವೇರಿಯಂಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 5,44,900 ರುಪೀಸ್. ರಿಜಿಸ್ಟ್ರೇಷನ್ ಕಾಸ್ಟ್ ಬಂದು 88,539 ರುಪೀಸ್ ಆಗುತ್ತೆ. ಇನ್ಶೂರೆನ್ಸ್ ಕಾಸ್ಟ್ 28,033 ರುಪೀಸ್ ಆಗುತ್ತೆ ಆ್ಯಂಡ್ ಅದರ್ ಎಕ್ಸ್ಟ್ರಾ ಚಾರ್ಜಸ್ 800 ರುಪೀಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ನೋಡೋದಾದರೆ 6,62,272 ರುಪೀಸ್ ಆಗುತ್ತೆ ಆ್ಯಂಡ್ ಅದರ್ ಡಿಸ್ಟಿಕಲ್ಲಿ 6,53,000ಗೆ ಸಿಗುತ್ತೆ. ಡೌನ್ ಪೇಮೆಂಟ್ 1,20,000 ಮಾಡಬೇಕಾಗುತ್ತೆ. 9% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. 5 ಇಯರ್ಸ್ ಲೋನ್ ಟೆನ್ಯೂರ್ಗೆ 11,256 EMI ಬರುತ್ತೆ. 7 ಇಯರ್ಸ್ ಲೋನ್ ಟೆನ್ಯೂರ್ಗೆ 8,724 ರುಪೀಸ್ EMI ಬರುತ್ತೆ. ಸೇಮ್ ಟಾಪ್ ಎಂಡ್ ಮಾಡೆಲಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 4,99,900 ಬರುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ 75,998 ರುಪೀಸ್ ಆಗುತ್ತೆ. ಇನ್ಶೂರೆನ್ಸ್ ಕಾಸ್ಟ್ 26,447 ಆಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಚಾರ್ಜಸ್ 800 ರುಪೀಸ್. ಆನ್ ರೋಡ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ನೋಡೋದಾದರೆ 6,03,145 ರುಪೀಸ್ ಆಗುತ್ತೆ ಆ್ಯಂಡ್ ಅದರ್ ಡಿಸ್ಟಿಕಲ್ಲಿ 5,94,000ಗೆ ಸಿಗುತ್ತೆ. ಡೌನ್ ಪೇಮೆಂಟ್ ನೋಡೋದಾದರೆ 1,10,000 ರುಪೀಸ್ ಮಾಡಬೇಕಾಗುತ್ತೆ. 9% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 5 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 10,236 ರುಪೀಸ್ ಆಗುತ್ತೆ. 7 ಇಯರ್ಸ್ ಲೋನ್ ಟೆನ್ಯೂರ್ಗೆ EMI ಬಂದು 7,934 ರುಪೀಸ್ ಆಗುತ್ತೆ. ಇದೇ ಥರದ ಕಾರ್ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.